ರೈತರನ್ನಾಗ್ರಿ ಎಮ್ಮೆಯಿಂದ ರೈತರನ್ನ ಮಾಡ್ರಿ ಮಕ್ಕಳನ್ನ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಡೇ ವ್ಲಾಗ್. ನಾಳೆ ಗಮ್ಯಗೆ ಆ್ಯನ್ವಲ್ ಡೇ ಇದೆ ಅಲ್ವಾ, ಸೊ ಅದರಿಂದ ಮೆಹಂದಿ ಹಾಕೋಣ ಅಂತ ಕೂತಿದ್ದೀವಿ. ಬಟ್ ನನಗೂ ಬರಲ್ಲ, ಸ್ವಲ್ಪ ಗೂಗಲಲ್ಲಿ ನೋಡಿಬಿಟ್ಟು ಫೋಟೋಸ್ನ ನೋಡಿಬಿಟ್ಟು ಸ್ವಲ್ಪ ಪರವಾಗಿಲ್ಲ ಲೈಟಾಗಿ ಹಾಕ್ತೀನಿ ನಾನು ಕೂಡ. ಸೊ ನೋಡಿ ಇವಾಗ ನಾನು ಹೆಂಗೆ ಹಾಕ್ತೀನಿ ಅಂತ. ಒಂದು ಕೈ ಬೇಕಾ ಎರಡು ಕೈ ಬೇಕಾ? ಎರಡು ಕೈ ಬೇಕಾ? ಸೊ ಎರಡು ಕೈ ಬೇಕಂದ್ರೆ ಗಮ್ಯಾಗೆ. ಸೊ ನೋಡಿ ನಾನು ಹೆಂಗೆ ಹಾಕ್ತೀನಿ ಅಂತ. ನೋಡಿ ನಾನು ಮೆಹಂದಿ ಹಾಕಿರೋದು. ಚೆನ್ನಾಗಿದೆಯಾ ಗಮ್ಯ? ಗಮ್ಯ ಇಷ್ಟ ಆಯಿತಾ ನಿನಗೆ? ಇಷ್ಟ ಆಯಿತಾ? ಚೆನ್ನಾಗಿ ಹಾಕಿದ್ದೀನಾ? ಸೊ ಗೂಗಲಲ್ಲಿ ನೋಡ್ಕೊಂಡು ಹಾಕಿರೋದಷ್ಟೇ, ಅಷ್ಟು ಕ್ಲೀನಾಗಿ ಬರಲ್ಲ ಇನ್ನೂ, ಬಟ್ ಹಾಕಿದ್ದೀನಿ ಪರವಾಗಿಲ್ಲ. ಇದು ನೋಡಿ ಹೆಂಗೆ ನೋಡ್ತಿದ್ದಾಳೆ ನಂದು ಚಿಕ್ಕ ಮರಿ. ಏನು ಬೇಕು ಕಂದ ನಿನಗೆ? ಇರಿ ಕೇಳ್ತೀನಿ ಒಂದು ನಿಮಿಷ. ಗವ್ಯ ಇವಾಗ ನನ್ನ ಹತ್ರ ಹಾಕ್ಸ್ಕೊತೀಯಾ ನಿಮ್ಮ ಅಪ್ಪನ ಹತ್ರ ಹಾಕ್ಸ್ಕೊತೀಯಾ ಮೆಹಂದಿ? ಯಾಕೆ ಇಷ್ಟೊತ್ತು ಹೇಳ್ದೆ ತಾನೆ ಅಪ್ಪ ಹತ್ರ ಹಾಕ್ಸ್ಕೊತೀನಿ ನಾನು, ನಿನ್ನ ಹತ್ರ ಹಾಕ್ಸ್ಕೊಳ್ಳಲ್ಲ ಅಂತ. ಅಪ್ಪ ಹತ್ರ ಹಾಕ್ಸ್ಕೊತೀಯಾ? ನಾನು ಹಾಕ್ಲೇ ಬೇಡ ಗವ್ಯ? ಹಾಕ್ಲಾ? ಗಮ್ಯಾಗ ಹಾಕಿರೋದು ಚೆನ್ನಾಯ್ತಾ? ಅದಕ್ಕೆ ಹಾಕು ಅಂತಿದ್ಯಾ? ಕಳ್ಳಿ ನೀನು. ಸರಿ ಬಾ, ನಿನ್ಗೆ ಹಾಕ್ತೀನಿ ಬಾ. ಯಾಕೆ ಚುಚ್ಚುತ್ತಾ? ಇರು ಒಂದು ನಿಮಿಷ, ನಾನು ಹಾಕ್ತೀನಿ. ಒಂದು ನಿಮಿಷ ಇರು. ಹಾಕ್ತೀನಿ. ಗಮೆ ಸೈಡ್ ಬಿಡು. ಸಂಡೇ ಆ್ಯನ್ಯುವಲ್ ಡೇ ಇರೋದು, ಸೊ ಅದರಿಂದ ಮೆಹಂದಿ ಒಂದು ಆಗಿಬಿಟ್ಟು ಸ್ಯಾಟರ್ಡೇ ನೈಟು ಮಲಗಿಸ್ಬಿಟ್ಟೆ ಈಗ ಮಕ್ಕಳನ್ನ. ಇಲ್ಲಿ ಬೆಳಗಿನ ನಾನು ಅಕ್ಕಿನ ನೆನೆಸಿಟ್ಟಿದ್ದೆ. 3 ಕಪ್ ಅಕ್ಕಿಗೆ 1 ಕಪ್ ಅಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಮೆಂತ್ಯ ಕಾಳು, 3 ಥರ ಮಿಲ್ಲೆಟ್ಸು, ಲಿಟಿಲ್ ಮಿಲ್ಲೆಟ್ಸು, ಕೋಡೋ ಮಿಲ್ಲೆಟ್ಸು, ಬಾನಿಯಾಡ್ ಮಿಲ್ಲೆಟ್ಸು. ಆಮೇಲೆ ಅಕ್ಕಿನ ರುಬ್ಬಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ 1 ಕಪ್ ಅಷ್ಟು ಅವಲಕ್ಕಿ, ಸ್ವಲ್ಪ ಅನ್ನನ ಹಾಕ್ಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇಡ್ತೀನಿ. ನೆಕ್ಸ್ಟ್ ಇದು ಸಂಡೇ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇಲ್ಲಿ ನಾನು ಫಸ್ಟು ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಬಿಸಿನೀರನ್ನ ಕಾಯಿಸ್ಕೊಂಡು ಬಿಸಿನೀರೊಳಗೆ ಸ್ವಲ್ಪ ಲೆಮನ್ ಜ್ಯೂಸ್, ಸ್ವಲ್ಪ ಅರಿಶಿನ, ಆಮೇಲೆ 1 ಟೀ ಸ್ಪೂನ್ ಅಷ್ಟು ಹನಿನ ಹಾಕ್ಕೊಂಡು ನಾನು ಕುಡಿತೀನಿ. ಈ ಥರ ಕುಡಿಯೋದ್ರಿಂದ ನಮಗೆ ವೆಯ್ಟ್ಲೆಸ್ ಆಗೋಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಒಂಥರ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಇದೇ ಥರನೇ ಕುಡಿತೀವಿ. ಇದು ನಮಗೆ ಡೈಲಿ ರೊಟೀನ್. ನಮ್ಮ ಮಕ್ಕಳಿಗೆ ಸ್ವಲ್ಪ ಹನಿ ಮಾತ್ರ ಆಗಿಬಿಟ್ಟು ಕೊಡ್ತೀನಿ. ಆಮೇಲೆ ಬಿಸಿನೀರು ಅಂದರೆ ಇದು ತುಂಬ ಬಿಸಿ ಇರಲ್ಲ, ಸ್ವಲ್ಪ ಉಗುರು ಬೆಚ್ಚಗೆ ಆ ಥರ ಮಾಡಿಕೊಂಡು ಅದರಲ್ಲಿ ಹನಿ ಹಾಕ್ಕೊಂಡೇ ಕೊಡ್ತೀನಿ ಮಕ್ಳಿಗೂ. ಆಮೇಲೆ ನಾವು ಕೂಡ ಹಾಗೆ ಕುಡಿತೀವಿ. ಇಲ್ಲಿ ನೋಡಿ ನೈಟ್ ರುಬ್ಬಿರೋ ಅಂಥ ಹಿಟ್ಟು ಎಷ್ಟು ಚೆನ್ನಾಗಿ ಉಕ್ಕಿ ಬಂದಿದೆ ಅಲ್ವಾ? ಸೊ ತುಂಬ ನೊರೆ ಇನ್ನು ಸ್ವಲ್ಪ ಚಿಕ್ಕದ್ರಲ್ಲಿ ಹಾಕಿದರೆ ನಾನು ಆಚೆನೇ ಬಂದಿರೋದೇನು, ಮೇ ಬಿ ಅದಕ್ಕೆ ನಾನು ಸ್ವಲ್ಪ ದೊಡ್ಡದ್ರಲ್ಲೇ ಹಾಕಿಟ್ಟಿದ್ದೀನಿ. ನೋಡಿ ಎಷ್ಟು ನೊರೆ ಥರ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಹಿಟ್ಟು ಯಾವಾಗಲೂ ಈ ಥರ ಉಕ್ಕಿ ಬಂದರೆ ಮಾತ್ರ ನಮಗೆ ದೋಸೆ ಅನ್ನೋದು ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕ್ವಾಂಟಿಟಿ ನಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ ಎಲ್ಲದಕ್ಕೂ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಟ್ಬಿಟ್ರೆ ಅದು ಹುಳಿ ಬಂದುಬಿಡುತ್ತಲ್ವಾ, ಅದರಿಂದ ಸ್ವಲ್ಪ ಹಿಟ್ಟನ್ನು ಸೈಡಿಗೆ ತೆಗೆದಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸೈಡಿಗೆ ಎತ್ತಿಟ್ಬಿಡ್ತೀನಿ. ಸೊ ನಮಗೆ ಇವಾಗ ಹಿಟ್ಟು ರೆಡಿ ಆಯಿತು. ಇದಕ್ಕೆ ಚಟ್ನಿ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ತಿದ್ದೀನಿ. ಅಂದರೆ ಇನ್ನು ಪಲ್ಯ ಅದೆಲ್ಲ ಮಾಡೋಷ್ಟು ಟೈಮೂ ಇಲ್ಲ, ಯಾಕಂದರೆ ಅವಳಿಗೆ ಇವತ್ತು ಆ್ಯನ್ವಲ್ ಡೇ ಇದೆಯಲ್ವಾ. ಸೊ ಅದರಿಂದ ಬೇಗ 8 o'clockಗೆ ಸ್ಕೂಲ್ ಹತ್ರ ನಾವು ಡ್ರಾಪ್ ಮಾಡಬೇಕು. ಈಗ ಫಸ್ಟ್ ನಾವು ಹುರಿದಿರೋ ಅಂಥ ಕಡಲೆ ಬೀಜ, ಆಮೇಲೆ ಹಸಿಮೆಣ್ಸಿನ್ಕಾಯನ್ನು ಈ ಥರ ಮಿಕ್ಸಿ ಜಾರಲ್ಲಿ ಸೇರಿಸ್ಕೋಬೇಕು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೋಬೇಕು, ಅಂದರೆ ಒಂದು 5 ರಿಂದ 6 ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಬೆಲ್ಲ, ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೋಬೇಕು. ಆಮೇಲೆ ಹುಣಸೆಹಣ್ಣನ್ನ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಚಟ್ನಿ ಅಂತೂ ರೆಡಿ ಆಗೋಯಿತು. ಗಮ್ಯಗೆ ಆ್ಯನ್ವಲ್ ಡೇ ಸೆಲೆಬ್ರೇಷನ್ ಮುಗಿಯೋಷ್ಟರಲ್ಲೇ ಮಧ್ಯಾಹ್ನ ಆಗಿಬಿಡುತ್ತೆ, 2 to 3 ಆ ಥರ ಆಗುತ್ತೆ. ಸೊ ಅದರಿಂದ ಸ್ನ್ಯಾಕ್ಸ್ನ ಸ್ವಲ್ಪ ಜಾಸ್ತಿ ಕಳಿಸಿ ಅಂತ ಹೇಳಿದರು ಸ್ಕೂಲಲ್ಲಿ, ಅಂದರೆ ಡ್ರೈ ಸ್ನ್ಯಾಕ್ಸ್ನ ಕಳಿಸಿ ಅಂತ ಹೇಳಿದರು. ಸೊ ಅದಕ್ಕೆ ನಾನಿಲ್ಲಿ ಪಾಪ್ಕರ್ಸ್ನ ರೆಡಿ ಮಾಡ್ತಿದ್ದೀನಿ. ಇದು ಬಟರ್ ಫ್ಲೇವರು.
ಸೊ ನಾನಿಲ್ಲಿ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಸ್ಟವ್ ಮೇಲೆ ಇಟ್ಟು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಈಗ ನಾನು ಪಾಪ್ಕಾರ್ನ್ಸ್ನ ರೆಡಿ ಮಾಡ್ತಿದ್ದೀನಿ. ಇದು ಚಿಟಪಟ ಅಂದ್ಬಿಡುತ್ತಲ್ಲ, ಸೊ ಅದರಿಂದ ಮೇಲ್ಗಡೆ ವೆಯ್ಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ. ನಾವು ಕುಕ್ಕರಲ್ಲೇ ಮಾಡ್ಕೋಬೋದು, ಈ ಕುಕ್ಕರ್ ಸಾಲಲ್ಲ ಅಂತ ಹೇಳ್ಬಿಟ್ಟು ನಾನು ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಫ್ಲೇಮ್ನ ಮಾತ್ರ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನನಗೊಂದ್ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಈಗ ನೋಡಿ ಪಾಪ್ಕಾರ್ನ್ಸ್ ರೆಡಿ ಆಯಿತು. ವಾವ್ ಗಮ್ಯ ಸೂಪರ್, ತುಂಬ ಚೆನ್ನಾಗಿದೆ ಅಲ್ವಾ? ಇಷ್ಟ ಆಯ್ತಾ ನಿನಗೆ? ಓಕೆ, ಬೇಗ ಬೇಗ ರೆಡಿ ಆಗೋ ಟೈಮ್ ಆಯಿತು. ಗಮ್ಯಾಗೆ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡ್ತಿದ್ದೀನಿ. ಪಾಪ್ಕಾರ್ನ್ಸು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಕೊಡ್ತಾಯಿದ್ದೀನಿ. ಆಮೇಲೆ ಸ್ನಾನ ಎಲ್ಲ ಆಗೋಯಿತು. ಈಗ ಫಸ್ಟು ತಿಂಡಿ ಕೊಟ್ಬಿಟ್ಟು ಆಮೇಲೆ ಡ್ರೆಸ್ ಹಾಕೋಣ ಅಂತೇಳಿ ಫಸ್ಟು ತಿಂಡಿನ ಕೊಡ್ತಾಯಿದ್ದೀನಿ, ದೋಸೆ ಮತ್ತು ಚಟ್ನಿ, ಯಾಕಂದರೆ ಮತ್ತೆ ಬಟ್ಟೆ ಎಲ್ಲ ಗಲೀಜು ಆಗಿಬಿಡುತ್ತೆ ಅಂತ. ತಿಂಡಿ ಎಲ್ಲ ತಿಂದಿದ್ದಾಯಿತು. ಇವಾಗ ಗಮ್ಯಾಗೆ ರೆಡಿ ಮಾಡಬೇಕು. ಮಕ್ಳಿಗೆ ಎಲ್ಲರಿಗೂ ಕಾಸ್ಟ್ಯೂಮ್ಸ್ ಎಲ್ಲ ಅವರೇ ಸೆಲೆಕ್ಟ್ ಮಾಡಿದ್ದು, ಬಟ್ ನಾವು ದುಡ್ಡು ಪೇ ಮಾಡಿದ್ದೀವಿ. ಸೊ ಇದು ಇವ್ರ ಕ್ಲಾಸ್ ಅವ್ರಿಗೆಲ್ಲರಿಗೂ ಸೇಮ್ ಇದೇ ಡ್ರೆಸ್ಸು. ಇಲ್ಲಿ ನಾನು ನೋಡಿ ಮೆಹಂದಿ ಎಲ್ಲ ಹಾಕಿದ್ದೀನಿ, ಆಮೇಲೆ ಸೇಮ್ ನೈಲ್ ಪಾಲಿಶ್ ಕೂಡ ಹಾಕಿದ್ದೀನಿ. ಅವಳಿಗೆ ನೈಲ್ ಪಾಲಿಶ್ ಅಂದರೆ ತುಂಬ ಇಷ್ಟ. ಆಮೇಲೆ ಲೈಟಾಗೆ ಮೇಕಪ್ನ ಹಾಕಿ ಅಂತ ಹೇಳಿದರು, ಬಟ್ ನಮ್ಮ ಹಸ್ಬೆಂಡ್ ಅಂತೂ ಮೇಕಪ್ ಮಾತ್ರ ಹಾಕೋಕ್ಕೆ ಹೋಗಬೇಡ, ಅವಳು ತುಂಬ ಚೆನ್ನಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಅವರು ಇದು ಮಾಡ್ತಿದ್ದಾರೆ. ಸೊ ಅದರಿಂದ ನಾನು ಲೈಟಾಗೆ ಬೇಬಿ ಕ್ರೀಮ್ನ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಜಸ್ಟ್ ಸುಮ್ಮನೆ ಪೌಡರ್ನ ಹಾಕಿ ಸ್ವಲ್ಪ ಮಾತ್ರ ಲಿಪ್ಸ್ಟಿಕ್ನ ಹಾಕಿದ್ದೀನಿ. ಆಮೇಲೆ ಒಂದು ಸ್ಟಿಕ್ಕರ್ ಇಟ್ಬಿಟ್ಟಿದ್ದೀನಿ ಅಷ್ಟೇ. ಆಮೇಲೆ ಹೇರ್ ಸ್ಟೈಲ್ ಬಂದು ಪೋನಿ ಹಾಕಿ ಅಂತ ಹೇಳಿದರು, ಬಟ್ ಪೋನಿ ಹಾಕಬೇಕಂದ್ರೆ ಸ್ವಲ್ಪ ಲೆಂತಿಯಾಗಿರಬೇಕಲ್ಲ, ಅದಕ್ಕೆ ಇವಳ್ದು ಶಾರ್ಟ್ ಇದೆ ಅಂದರೆ ಸ್ವಲ್ಪ ಕಟ್ ಮಾಡಿಸಿದ್ದೆ ನಾನು, ಅದರಿಂದ ಈ ಥರ ಹೇರ್ ಬ್ಯಾಂಡ್ನ ಹಾಕ್ಬಿಟ್ಟು ಕಳಿಸ್ತಾ ಇದ್ದೀನಿ. ಸೊ ಗಮ್ಯನಂತೂ ರೆಡಿ ಮಾಡಿಬಿಟ್ಟೆ ಫೈನಲಾಗೆ. ಈಗ ಗಮ್ಯ ಲುಕ್ ನೋಡಿ ತುಂಬ ಚೆನ್ನಾಗಿ ಕಾಣ್ತಿದ್ದಾಳಲ್ವಾ? ಸೊ ಸೇಮ್ ಮ್ಯಾಚಿಂಗ್ ಎಲ್ಲನೂ. ಸೊ ಅವಳಿಗೆ ಮ್ಯಾಚಿಂಗ್ ಒಂಥರ ತುಂಬ ಇಷ್ಟ ಆಗುತ್ತೆ, ಎಲ್ಲದಕ್ಕೂ ಮ್ಯಾಚಿಂಗ್ ಬೇಕು ಅಂತ ಕೇಳ್ತಿರ್ತಾಳೆ. ಇವಾಗಲೇ ವಾವ್ ಸೂಪರಾಗಿ ಕಾಣ್ತಿದೆಯಾ ಗಮ್ಯ, ಪಿಂಕ್ ಕಲರಲ್ಲಿ, ಸೂಪರ್, ಸೋ ಕ್ಯೂಟ್. ಸ್ಕೂಲ್ಗೆ ಹೋಗ್ತೀಯಾ? ಹಾಂ, ಇನ್ನೂ ಫೋಟೋಸ್ ಬೇಕಾ? ಚೆನ್ನಾಗಿ ಕಾಣಿಸ್ತಿದೆ ಅಂತ ಫುಲ್ ಫೋಟೋಸ್ ತೆಗಿ ಅಂತ ಹೇಳ್ತಿದ್ದಾಳೆ ಗಮ್ಯ. ಹುಷಾರಾಗಿ ಹೋಗು. ಇಲ್ಲಿ ದೋಸೆನ ಹಾಕ್ತಾಯಿದ್ದೀನಿ. ಫಸ್ಟು ಸ್ಟವ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಹೀಟ್ ಆದಮೇಲೆ ಇದು ಸ್ವಲ್ಪ ಆನಿಯನ್ ತೊಗೊಂಡು ಆನಿಯನಲ್ಲಿ ರಬ್ ಮಾಡಬೇಕು. ಆಮೇಲೆ ದೋಸೆ ಹಿಟ್ಟನ್ನ ಹಾಕ್ಬಿಟ್ಟು ತುಂಬ ತಿನ್ನಾಗೆ ಸ್ಪ್ರೆಡ್ ಮಾಡ್ಕೋಬೇಕು. ದೋಸೆನ ತುಂಬ ತಿನ್ನಾಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ನಮಗೆ ತುಂಬ ಕ್ರಿಸ್ಪಿಯಾಗೆ ಪೇಪರ್ ಥರ ಬರುತ್ತೆ ದೋಸೆ ಅಂತೂ. ನಮ್ಮ ಹಸ್ಬೆಂಡ್ಗೆ ಪ್ಲೈನ್ ದೋಸೆಗೆಲ್ಲ ತುಪ್ಪನೇ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ, ಅವ್ರಿಗೆ ತುಪ್ಪ ಅಂದರೆ ತುಂಬ ಇಷ್ಟ, ಅದಕ್ಕೆ ತುಪ್ಪ ಹಾಕ್ತಿದ್ದೀನಿ. ಸೊ ನಾವು 3 ಜನ ಕೂಡ ರೆಡಿಯಾಗಿದ್ದೀವಿ. ಇವಾಗ ಸ್ಕೂಲ್ ಹತ್ರ ಹೋಗಬೇಕು, ಅದಕ್ಕೆ ದೋಸೆನ ಪ್ರಿಪೇರ್ ಮಾಡ್ಕೊಂಡು ತಿಂದು ಹೋಗಬೇಕು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರ್ತಿದೆ ಅಲ್ವಾ? ಬಟ್ ನಮ್ಮ ಹಸ್ಬೆಂಡ್ಗಂತೂ ದೋಸೆ ಅಂದರೆ ತುಂಬ ಕ್ರಿಸ್ಪಿಯಾಗಿರಬೇಕು, ಅದಕ್ಕೆ ಅವ್ರಿಗೆ ಯಾವಾಗಲೂ ಇದೇ ಥರ ಮಾಡಿಕೊಡ್ತೀನಿ. ನಾವು 3 ಜನ ಈಗ ಸ್ಕೂಲ್ ಹತ್ರ ಬಂದ್ವಿ. GIA ಸ್ಕೂಲು, ಗ್ಲೋಬಲ್ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್, ಹೆಗ್ಗೆಗುಂಡನಹಳ್ಳಿ. ಸೊ ಸ್ಕೂಲ್ ಅಂತೂ ತುಂಬ ದೊಡ್ಡದು. ಇಲ್ಲಿ ನಮ್ಮ ಗವ್ಯ ನಡ್ಕೊಂಡು ಬರ್ತಿದ್ದಾಳೆ. ನಮ್ಮ ಹಸ್ಬೆಂಡ್ ಅಂತೂ ವಿಡಿಯೋದಲ್ಲಿ ಬರೋಕ್ಕೆ ತುಂಬ ಇಷ್ಟ ಆಗಲ್ಲ ಅವ್ರಿಗೆ, ಅದರಿಂದ ಗವ್ಯನ ಎತ್ಕೊಂಡು ಮುಖನೇ ತೋರಿಸ್ತಿಲ್ಲ. ನಾನಂತೂ ತುಂಬ ಕಷ್ಟಪಟ್ಟು ವಿಡಿಯೋನ ಮಾಡ್ತಿದ್ದೀನಿ. ಬನ್ನಿ ಇವಾಗ ಆಡಿಟೋರಿಯಂ ಒಳಗೆ ಹೋಗೋಣ. ಇಲ್ಲಿ ನೋಡಿ ಫಸ್ಟು ಚಿಕ್ಕ ಮಕ್ಕಳು ಪ್ರೇಯರ್ ಸಾಂಗ್ನ ಹಾಡ್ತಿದ್ದಾರೆ, ಎಷ್ಟು ಪುಟಾಣಿ ಮಕ್ಕಳು. ಬಟ್ ಒಂಥರ ಅವರು ಹಾಡ್ತಿದ್ರೆ ನಗು ಬರ್ತಿದೆ, ಬಟ್ ಎಷ್ಟು ಚೆನ್ನಾಗಿ ಹಾಡ್ತಿದ್ದಾರೆ. ನಮ್ಮ ಗಮ್ಯ ಸ್ಕೂಲ್ ಅಂತೂ ತುಂಬ ಚಿಕ್ಕದು, ಪ್ಲೇ ಸ್ಕೂಲು, ಅಲ್ಲಿ ಸ್ಪೇಸ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಚೀಫ್ ಗೆಸ್ಟ್ ಯಾರ್ಯಾರೋ ಬಂದಿದ್ದಾರೆ, ಅವ್ರ ಹತ್ರ ದೀಪನ ಹಚ್ಚಿಸ್ತಿದ್ದಾರೆ. ಇಲ್ಲಿ ನೋಡಿ ಪುಟಾಣಿ ಮಕ್ಕಳು, ಪ್ಲೇ ಗ್ರೂಪ್ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ, ಮ್ಯಾಮ್ ಎಷ್ಟು ಚೆನ್ನಾಗಿ ಗೈಡ್ ಮಾಡ್ತಿದ್ದಾರೆ. ನಮ್ಮ ಗವ್ಯ ಅಂತೂ ಇಲ್ಲಿ ಬ್ಯಾಕ್ ಸೈಡ್ ನಿಂತ್ಕೊಂಡು ಅವರೆಲ್ಲ ಡ್ಯಾನ್ಸ್ ಮಾಡೋದು ನೋಡಿಬಿಟ್ಟು ಅವಳು ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಇಲ್ಲಿ ನಮ್ಮ ಗಮ್ಯ ಡ್ಯಾನ್ಸ್ ಬರುತ್ತೆ ನೋಡಿ. ನಮ್ಮ ಗಮ್ಯ ಅಂತೂ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿರೋದು. ಡ್ಯಾನ್ಸ್ ಎಲ್ಲ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ ಎಲ್ಲರೂ ಹೆಸರು ಹೇಳ್ತಿದ್ದಾರೆ ಮೈಕಲ್ಲಿ. ಗಮ್ಯ ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ಲು. ಪ್ರೋಗ್ರಾಮ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಬಿಗ್ ಬಾಸ್ ಸೀಸನ್ 10 ವರ್ತೂರ್ ಸಂತೋಷ್ ಅವ್ರು ಬಂದಿದ್ದರು ಪ್ರೈಸಸ್ ಎಲ್ಲ ಕೊಡೋಕ್ಕೆ. ಇಂಥವರು ನಮ್ಮ ರೈತರು ಇಲ್ಲೋರು ಕಳಿಸಿದ್ದಾರೆ, ತುಂಬ ಹೆಮ್ಮೆ ಅನಿಸುತ್ತೆ. ಅಂತಂದರೆ ನಿಮ್ಗೆ ಯಾರಿಗಾದ್ರೂ ಅನುಕೂಲ ಇದ್ದು ಜಮೀನುಗಳಿದ್ರೆ ರೈತರನ್ನಾಗ್ರಿ, ಹೆಮ್ಮೆಯಿಂದ ರೈತರನ್ನ ಮಾಡ್ರಿ ಮಕ್ಕಳನ್ನ. ಯಾಕೆ ಹೇಳ್ತೀನಿ ಅಂತಂದ್ರೆ ರೈತಗೊಬ್ಬರಿಗೆ ತಾಕತ್ತಿರೋದು, ಎಂತ ಬಟ್ಟೆ ನನ್ನ ಹಾಕು, ಏನು ಶೋಕಿ ನನ್ನ ಮಾಡೋದು ರೈತಗೊಬ್ಬರಿಗೆ ಇರೋದು. ಇರೋದು ಧ್ವಂಸಾಂತರ ಇರೋದು
ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.